ನಮಸ್ಕಾರ. ಮತ್ತೆ ನಿಮಗೆಲ್ಲ ಮನಿ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಭಾನುವಾರ. ನಾವು ಪ್ಯಾರಿಸಲ್ಲಿದ್ದೀವಿ. ಅದಕ್ಕೆ ಮುಂಚೆನೇ ಇದನ್ನ ರೆಕಾರ್ಡ್ ಮಾಡಿದ್ದೀವಿ. ನಿಮ್ಮ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡ್ತೀನಿ. ಓಕೆ ಸರ್, ತುಂಬಾ ಪ್ರಶ್ನೆಗಳಿದೆ ಸರ್. ಟಕ್ 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 ಅಂತ ಒಂದು ರ್ಯಾಪಿಡ್ ಫೈರ್ ತರ ಹೋಗ್ಬಿಡೋಣ ಸರ್. ಈಗ ಮೊದಲನೇ ಪ್ರಶ್ನೆ, ITC ಹೋಟೆಲ್ಸ್ Q2 ಇದ್ರ ಬಗ್ಗೆ ತುಂಬಾ ಜನ ಕೇಳಿದ್ದಾರೆ. ಪ್ರಾಫಿಟ್ 74% ಅಂತ. ಆದ್ರೆ ಈ ಪ್ರಶ್ನೆನ ನಾನ್ ನಿಮ್ಮ ಹತ್ರ ಕೇಳಿದ್ರೆ ಸಾರ್ ನಂಗೆ ಬೈತಾರೆ. ಮತ್ತೆ ಅದೇ ರೀತಿಯ ಪ್ರಶ್ನೆ ಸರ್, ITC ಹೋಟೆಲ್ ಒಳಗೆ ಎಂಟ್ರಿ ಆಗ್ಲಾ ಅಂತ. ಇದಕ್ಕೆ ಪ್ಯಾರೆಂಟ್ ಕಂಪನಿನ ನೋಡ್ಕೊಳ್ಳಿ ಅಂತ ಅನ್ನೋದು ಸಾರ್. ITC ನ ಕನ್ಸಿಡರ್ ಮಾಡಿ ITC ಹೋಟೆಲ್ಸ್ ಕಡೆ ಹೋಗ್ಬೇಡಿ. ಓಕೆ ಸರ್, ಅದಾದ್ಮೇಲೆ ಡಾಕ್ಟರ್ ರೆಡ್ಡಿ ಸರ್ ಅವರ Q2 ಪ್ರಾಫಿಟ್ 14% ಇನ್ಕ್ರೀಸ್ ಆಗಿದೆ. ಆರಿನ ಒಂಥರ ರೇಂಜ್ ಅಲ್ಲಿ ಇದೆ ಅಂತ ಅನ್ನೋದು ತುಂಬಾ ಜನರ ಥಾಟ್. ಯಾರು ಅದರ ರೇಂಜ್ ಅಲ್ಲೇ ಇದೆ. ನಾವು ತುಂಬಾ ಅಕ್ಯುಮುಲೇಟ್ ಮಾಡಿದೀವಿ. ಸ್ವಲ್ಪ ಏರಿದೆ. ಲಾಂಗ್ ಟರ್ಮ್ ಅಲ್ಲಿ ಇದು ಒಳ್ಳೆ ರಿಸಲ್ಟ್ ನ ಕೊಡುತ್ತೆ. ಇದು ತುಂಬಾ ಧೈರ್ಯವಾಗಿ ಕನ್ಸಿಡರ್ ಮಾಡಬಹುದು. ಓಕೆ ಸರ್, ಅದಾದ್ಮೇಲೆ ಬಜಾಜ್ ಆಸ್ಟ್ರಿಯಾ ಒಂದು ನಾಟ್ ಕೊಟ್ಟಿದ್ದಾರೆ. ಅವರು ಆ KTM ಬೈಕ್ ನ ತಗೊಳ್ಳೋಂತ ವಿಷಯದಲ್ಲಿ ಈಗ ಅದೇ ತರಹ ನಾರ್ಟನ್ ಮೋಟರ್ ಸೈಕಲ್ಸ್ ಅವು ಇಂಡಿಯಾಗೆ ತಗೊಂಡ್ ಬರ್ತೀವಿ ಅಂತ PVS ಹೇಳಿದ್ದಾರೆ. ಇದನ್ನ ನೋಡಿದ್ರೆ ಹೇಗಿದೆ ಅಂದ್ರೆ ಒಂದು ಟೊಯೋಟಾಗೆ ಒಂದು ಲೆಕ್ಸಸ್, ಹೋಂಡಾಗೆ ಒಂದು ಅಕ್ಯುರಾ, ಇನ್ಸ್ಗೆ ಮೇವಾಕರ, ಬಜಾಜ್ಗೆ ಒಂದು KTM, PVS ಗೆ ಒಂದು ನಾಟ್, ಈ ತರ ತಗೋಬಹುದಾ ಸರ್? ಇಲ್ಲ, ಎರಡಕ್ಕೂ ಒಂದು ಸಿಗ್ನಿಫಿಕೆಂಟ್ ಡಿಫರೆನ್ಸ್ ಇದೆ. KTM ಒಂದು ಎಕ್ಸಿಸ್ಟಿಂಗ್ ಬೈಕ್. ಅದು ಇಟ್ಸ್ ಅ ಡಾಮಿನೆಂಟ್ ಬೈಕ್ ಇನ್ ವರ್ಡ್ಸ್ ರೇಸಿಂಗ್. ಹೊಂಡಾಗೆ ಈಕ್ವಲೆಂಟ್ ಆಗಿ ಹೈ ಎಂಡ್ ಬೈಕ್ಸ್ ಅಲ್ಲಿ ಕಾಂಪಿಟೇಟಿವ್ ಹೈ ಎಂಡ್ ಬೈಕ್ ಅದು. ಯುರೋಪ್ನಲ್ಲಿ ಅದು ಮಾರ್ಕೆಟ್ನ ಡಾಮಿನೇಟ್ ಮಾಡ್ತಾ ಇದೆ. ರಾಜ್ ಅದರಲ್ಲಿ ತುಂಬಾ ದಿನದಿಂದ ಇನ್ವೆಸ್ಟ್ ಮಾಡಿ ನಿಧಾನವಾಗಿ ಸ್ಟೇಕ್ನ ಏರಿಸಿ ಈಗ ಕಂಪ್ಲೀಟ್ ಓನರ್ಶಿಪ್ನ ತಗೊಳ್ಳೋದಕ್ಕೆ ಹೋಗ್ತಾ ಇದ್ದಾರೆ. ದೇ ಆರ್ ಬಿನ್ ವರ್ಕಿಂಗ್ ವಿತ್ KTM. ತುಂಬಾ ದಿನಕ್ಕೆ ದೇ ಆರ್ ಬಿನ್ ವರ್ಕಿಂಗ್. ಇಂಡಿಯಾದಲ್ಲಿ ಅಸೆಂಬಲ್ ಮಾಡಿ ಇಂಡಿಯಾದಲ್ಲಿ ಮಾರಿ ಡೀಲರ್ಶಿಪ್ ಅವರೇನೆ ಎಲ್ಲಾನು ಅವ್ರ ಹತ್ರನೇ ಇದ್ದಿದ್ದು. ಅದನ್ನ ಕಂಪ್ಲೀಟ್ ಆಗಿ ಟೇಕ್ ಓವರ್ ಮಾಡ್ತಾ ಇದ್ದಾರೆ. ಏನೋ ದ ಬಿಸ್ನೆಸ್ ವೆಲ್. ಇದು ಬಜಾಜ್ KTM. ಸೊ ಈಗ ಈ ಟೆಂಪರರಿ ಸರ್ವಿಸಸ್ ಸೆಟಪ್ ಮಾಡ್ಬಿಟ್ರು ಅಂತಂದ್ರೆ ಅವ್ರ ಹತ್ರ R&D ಎಲ್ಲಾನು ಅವ್ರ ಹತ್ರ ಕರೆಕ್ಟ್ ಆಗಿದೆ. TVS ಮಾಡಿದ್ದೇನು ಅಂತಂದ್ರೆ ನಾರ್ಟನ್ ಮೋಟಾರ್ ಸೈಕಲ್ ಒಂದು ಕಾಲದಲ್ಲಿ ಇಂಗ್ಲೆಂಡ್ ಅಲ್ಲಿ ಒಂದು ದೊಡ್ಡ ಬ್ರ್ಯಾಂಡ್ ಆಗಿ ಕಂಪ್ಲೀಟ್ ಆಗಿ ಅದು ಹಾಳಾಗಿ ಬಾಕ್ಲು ಮುಚ್ಚಿ ನವಟಾಲ್ ಬೀಗಾನ ಹಾಕಾಯ್ತು. ಸೊ ಇವರು ಆ ಬ್ರ್ಯಾಂಡ್ ನ ರೈಟ್ಸ್ ನ ತಗೊಂಡು ರೀಇಂಜಿನಿಯರ್ ಮಾಡಿ ಹೊಸದಾಗಿ ಲಾಂಚ್ ಮಾಡ್ತಾ ಇದ್ದಾರೆ. ದೇ ಆರ್ ಲಾಂಚಿಂಗ್ ಎ ನ್ಯೂ ಬ್ರ್ಯಾಂಡ್. ಆದ್ರೆ TVSಗೆ ಹೈ ಎಂಡ್ ಬೈಕ್ಸ್ ಮಾಡೋದ್ರಲ್ಲಿ ತುಂಬಾ ಎಕ್ಸ್ಪೀರಿಯನ್ಸ್ ಇದೆ. ದೇ ಆರ್ ನಾಟ್ ಫ್ಲೈಯಿಂಗ್ ಬ್ಲೈಂಡ್. BMW ಇಂಡಿಯಾದಲ್ಲಿ ತುಂಬಾ ಮ್ಯಾನುಫ್ಯಾಕ್ಚರಿಂಗ್ ಮಾಡಿದ್ದಾರೆ. ಒಂದು ಕಾಲದಲ್ಲಿ ಐ ಡೋಂಟ್ ನೋ ವೆದರ್ ಎಕ್ಸಿಸ್ಟಿಂಗ್ ನೌ ಆಲ್ಸೋ. BMW ಇಂಡಿಯಾದ ಮೋಟಾರ್ ಸೈಕಲ್ಸ್ ಎಲ್ಲ ಇಲ್ಲಿ TVS ಮ್ಯಾನುಫ್ಯಾಕ್ಚರ್ ಮಾಡಿಕೊಟ್ಟು BMW ನ ಮಾಡ್ತಾ ಇದ್ರು. BMW ಮೋಟೋರ್ ತಾನೆ ಸರ್? ಹೌದು. ಇವತ್ತು ಅದು ಇದೆ. ಅದು ಒಂದೇ ಪ್ಲಾಟ್ಫಾರ್ಮ್ ತರ ಇರುತ್ತೆ. ಅದು BMW ಹಾಕದಂತ ಸಿಂಬಲ್ಗೆ BMWಗೆ ಅದೇ ತರ TVS ಇರುವಂತ ಬೈಕು ಇದೆ. ಒಂದು 50-60 ಸಾವಿರ ರೂಪಾಯಿ ವ್ಯತ್ಯಾಸ ಆ ಲೆವೆಲ್ ಅಲ್ಲಿ ಇದೆ. ಈ ಹೈ ಎಂಡ್ ಮ್ಯಾನುಫ್ಯಾಕ್ಚರಿಂಗ್ ನೋಡ್ಕೊಂಡ್ರು. ಹೇಗೆ ಬಜಾಜು KTM ಇಟ್ಟು ಕಲ್ತ್ಕೊಂಡ್ರು ಹಾಗೆ ಇವರು BMW ಇಟ್ಟು ಕಲ್ತ್ಕೊಂಡ್ರು. ಈ BMW ಇರುವಂತ ಎಕ್ಸ್ಪೀರಿಯನ್ಸ್ ಅಲ್ಲಿ ನಾಟನ್ನ ತಗೊಂಡು ಇಂಗ್ಲೆಂಡ್ ಅಲ್ಲಿ ಒಂದು ಸೆಂಟರ್ ನ ರೆಡಿ ಮಾಡಿ ಬೈಕ್ ನ ಲಾಂಚ್ ಮಾಡ್ತಾ ಇದ್ದಾರೆ. ವಿತ್ ದೇರ್ ಓನ್ ಬ್ರ್ಯಾಂಡ್, ಗ್ಲೋಬಲ್ ಬ್ರ್ಯಾಂಡ್ ದೇ ಆರ್ ಲಾಂಚಿಂಗ್. ಬೋತ್ ಏನ್ ಮಾಡ್ತಾ ಇದ್ದಾರೆ, ಕೆಲಸ ಕಲ್ತ್ಕೊಂಡು ಇನ್ನೊಂದು ಕಂಪನಿನ ತಗೊಂಡು ದೇ ಆರ್ ಗೋಯಿಂಗ್ ಗ್ಲೋಬಲ್. ಓಕೆ ಸರ್, ಈ ಜಾವಾ ಅನ್ನೋಂತ ಬೈಕ್ ರೀಬಲ್ ಮಾಡೋದಕ್ಕೆ ಟ್ರೈ ಮಾಡುದು, ಆದ್ರೆ ಅದೇನೋ ಮಹೀಂದ್ರ, ಟೆಕ್ ಮಹೀಂದ್ರ. ಈ ಟೆಕ್ ಮಹೀಂದ್ರ ಪ್ರಾಬ್ಲಮ್ ಏನು ಅಂತಂದ್ರೆ ವಾರೆಲ್ಡು SUV ನಲ್ಲಿ ಸೂಪರ್ ಆಗಿ ಮಾಡ್ತಾ ಇದ್ದಾರೆ. ಅದರಲ್ಲಿ ಬೇರೆ ಮಾತೇ ಇಲ್ಲ. ಬಟ್ ಆ ನೀಶ್ ಏರಿಯಾನ ಬಿಟ್ಬಿಟ್ಟು ನಾನು ಮೋಟಾರ್ ಸೈಕಲ್ ಮಾಡ್ತೀನಿ, ಸ್ಕೂಟರ್ ಮಾಡ್ತೀನಿ, ನಾನು ಪ್ಲೇನ್ ಮಾಡ್ತೀನಿ, ಲಾರಿ ಮಾಡ್ತೀನಿ, ಬಸ್ ಮಾಡ್ತೀನಿ ಅಂತ ಎಲ್ಲಾನು ಮಾಡ್ತೀನಿ ಅಂತಾರೆ. ಅಷ್ಟೊಂದು ದುಡ್ಡು ಇವ್ರ ಹತ್ರ ಇಲ್ಲ. ಯಾಕಂದ್ರೆ ಇವರು ಸಸ್ಫೆನ್ಯಾ ಅಂತ ಒಂದು ಕೊರಿಯನ್ ಗಾಡಿನ ತಗೊಂಡ್ರು. ಅದು ಬ್ಯಾಂಕರ್ ಫೇಸ್ ಹೊರಟೋಯ್ತು. ವೆರಸ್ ಬಜಾಜ್ ಒಂದು ಬ್ಯಾಂಕರ್ ಆದಂತ ಕಂಪನಿನಲ್ಲಿ ದುಡ್ಡನ್ನ ಹಾಕಿ ಧೈರ್ಯವಾಗಿ ಟೇಕ್ ಓವರ್ ಮಾಡ್ತಾ ಇದ್ದಾನೆ. ಇವನ ಹತ್ರ ದುಡ್ಡಿಲ್ಲ. ಇದನ್ನು ಬೇರೆ ಬೇರೆಯಾಗಿ ಭಾಗ ಮಾಡಿ, ಕಂಪನಿನ ಭಾಗ ಮಾಡಿ ಬೆಟರ್ ಕ್ಯಾಪಿಟಲ್ ಅಂತ ಒಂದು ರೂಮರ್ ಬಂದಾಗ ಇಲ್ಲ ನಾವು ಸೇರ್ಸೇ ಇಡ್ತೀವಿ ಅಂತ ಹೇಳ್ತಾರೆ. ಸೊ ಮಹೀಂದ್ರ ಒಂದು ಹೋಲ್ಡಿಂಗ್ ಕಂಪನಿ. ಅದರಲ್ಲಿ ತುಂಬಾ ಸಬ್ಸಿಡರಿ ಇದೆ. ಸೊ ಈ ಕ್ಲಾಸಿಕ್ ಬೈಕ್ಸ್ ಅಂತ ಅನ್ನೋದು ಒಂದು ಸಬ್ಸಿಡರಿ ಆಫ್ ಮಹೀಂದ್ರ ಅಂಡ್ ಮಹೀಂದ್ರ. ಅಷ್ಟೊಂದು ಶಾರ್ಟ್ ಫೋಕಸ್ ಅದಕ್ಕೆ ಇಲ್ಲ. ಒಂದೊಂದಕ್ಕೂ ಒಬ್ಬ ಬೇರೆನೆ ವ್ಯಕ್ತಿ ಬೇಕು ಫೋಕಸ್ ಮಾಡೋದಕ್ಕೆ. ಈಗ ಟಾಟಾ ಮೋಟಾರ್ಸ್ನೇ ನೀವು ನೋಡಿದ್ರಿ ಅಂದ್ರೆ ಒಬ್ರು ಗಿರೀಶ್ ವಾಗ್ ಇದ್ದಾರೆ, ಒಬ್ರು ಶೈಲೇಂದರ್ ಅಂತ ಒಬ್ರಿದ್ದಾರೆ, ಒಬ್ರು ಬಾಲಾಜಿ ಅಂತ ಒಬ್ರಿದ್ದಾರೆ. 3 ಜನ ನಮ್ಗೆ ಗೊತ್ತು. ಗಿರೀಶ್ ವಾಗ್, ಶೈಲೇಂದರ್, ಬಾಲಾಜಿ.
3 ಜನ ಇದ್ದಾರೆ. ಒಬ್ಬ JLR, ಒಬ್ಬ ಟಾಟಾ ಪ್ಯಾಸೆಂಜರು, ಒಬ್ಬ ಟಾಟಾ ಕಮರ್ಷಿಯಲ್. ಮಹೀಂದ್ರಾನಲ್ಲಿ ಆ ಥರ ಇಲ್ಲ. ಅದೇನೇ ಪ್ರಾಬ್ಲಮ್. ಓಕೆ ಸರ್. ಸೊ ವೆರಿ ಕ್ಲಿಯರ್. ಸರ್ ಮುಂದಿನ ಪ್ರಶ್ನೆ, ಈ ರೈಟ್ಸ್ ಬಗ್ಗೆ ತುಂಬಾ ಜನ ಪ್ರಶ್ನೆ ಕೇಳಿದ್ರು ಸರ್. ಏನದು? ರೈಟ್ಸ್ ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟರ್ಸ್ ಒಟ್ಟಾಗಿ ಅದು ಮೂರಿದೆ ಸರ್. ನಾನು ಈಗ ಇನ್ವೆಸ್ಟ್ ಮಾಡಬೇಕು ಅಂತ ಅನ್ಕೊಂಡೆ ಅಂದ್ರೆ ಮಾರ್ಕೆಟ್ ಅಲ್ಲಿ ನಾನ್ ನೋಡಿದ್ವರೆಗೂ ಒಟ್ಟಾಗಿ ಮೂರೇನೆ. ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಅಂದ್ರೆ ನೀವು ರಿಯಲ್ ಎಸ್ಟೇಟ್ ಇಸ್ ನಾಟ್ ಮೂವಿಂಗ್ ಅಂತ ಅಪ್ಪ, ಹೇಳ್ತೀರಾ. ರಿಯಲ್ ಎಸ್ಟೇಟ್ ಅಂದ್ರೆ ಈಟ್ಸ್ ಅಂದ್ರೆ ಏನು ಅಂದ್ರೆ, ನಿನಗೆ ಬದಲಾಗಿ ಎಲ್ಲಾರ ಹತ್ರದಿಂದ ದುಡ್ಡನ್ನ ಕಲೆಕ್ಟ್ ಮಾಡಿ ಒಂದೊಂದು ಅಪಾರ್ಟ್ಮೆಂಟೋ ಆಫೀಸ್ ಸ್ಪೇಸ್ನೋ ತಗೊಂಡು ಏನಾಗಬೇಕಾದ್ರೂ ಇಡ್ಬೋದು. ಅದನ್ನ ಬಾಡಿಗೆಗೆ ಬಿಟ್ಟು ಬಾಡಿಗೆನ ಕಲೆಕ್ಟ್ ಮಾಡಿ ಖರ್ಚೆಲ್ಲ ಹೋಗಿ ಮಿಕ್ಕಿರುವಂಥ ದುಡ್ಡನ್ನ ನಿನಗೆ ಡಿವಿಡೆಂಟ್ ಆಗಿ ಕೊಟ್ಬಿಡ್ತಾನೆ. ಹಿಂದೂನಲ್ಲಿ ತುಂಬಾ ದಿನಕ್ಕೆ ಮುಂಚೆನೆ ಅದರಲ್ಲಿ ಒಂದು ಆರ್ಟಿಕಲ್ ಬಂದಿತ್ತು, ಕಾಲ್ ಮೀ 20 ಪೇ ಮೀ 40. ನನಗೆ 10% ರಿಟರ್ನ್ ಬಂದ್ರೆ ತಗೋತೀನಿ. ಇಲ್ಲ ಸರ್, ಇದನ್ನ ಕನ್ನಡದಲ್ಲಿ ಸ್ವಲ್ಪ ಕಾಲ್ ಮಿ 20 ಪೇ ಮಿ 40 ಅಂದ್ರೆ. ನನ್ನ 20 ರೂಪಾಯಿ ಅಂತ ಕರಿ, ಆದ್ರೆ ದುಡ್ಡು 40 ರೂಪಾಯಿ ಕೊಟ್ಬಿಡು. ಓಕೆ. ಕಾಲ್ ಮಿ 20 ಪೇ ಮಿ 40. ಓಕೆ. ಅಂದ್ರೆ ಏನಂತಂದ್ರೆ, ಈಗ ನಾನು PG ಇನ್ವೆಸ್ಟಿಂಗ್ ಕನ್ಸಿಡರ್ ಮಾಡುವಾಗ 10ರಿಂದ 12% ರಿಟರ್ನ್ ಬಂತು. 5 ವರ್ಷದಲ್ಲಿ 60% ದುಡ್ಡು ತೆಗ್ದಿದ್ದೀರಾ, ಅರ್ಧ ದುಡ್ಡು ಹೊರಗಡೆ ಬಂದ್ಬಿಡ್ತು. ಮಿಕ್ಕಿರೋವಂಥದ್ದು ಪ್ರಾಫಿಟೇನೆ. ಇದ್ರೂ ಕೂಡ ಬೆಲೆ ಕಡಿಮೆ ಆಗೋಯ್ತಲ್ಲ ಅಂತ ನೀವು ಹೇಳ್ತೀರಾ. ಅದು ರೇಟ್ ಏನು ಅಂತ ಅಂದ್ರೆ, ನನಗೆ ಎಷ್ಟು ಪೇಔಟ್ ಬರುತ್ತೆ ಆ ಪೇಔಟ್ 10% ಅಂತ ನೋಡಿ. ಪೇಔಟ್ ಅಂತ ಅನ್ನೋದು ಡಿವಿಡೆಂಟ್ ಅಲ್ಲಿ ಹೇಳ್ತಾ ಇದ್ದೀರಾ? ಡಿವಿಡೆಂಟು ಏನ್ ಹೆಸರು ಹೇಳ್ತಾನೋ ಅದರಲ್ಲೇ 10% ಬರಬೇಕು. ಓಕೆ ಸರ್. ನನಗೆ 2023 ಅಲ್ಲಿ ಇಂಡಿಯಾದಲ್ಲಿದ್ದಾಗ ಈ ಎಕನಾಮಿಸ್ಟ್ ನೆಲ್ಲ ನೋಡ್ತಾ ಇದ್ವಲ್ಲ ಸರ್, ಆಗ ಒಬ್ಬ ಎಕನಾಮಿಸ್ಟ್ ನನಗೆ ಸಜೆಸ್ಟ್ ಮಾಡಿದ್ದು ರೈಟ್ಸ್ ತಗೊಂಡ್ ಹಾಕು ಅಂತೆಲ್ಲ ಹೇಳಿದ್ರು. ಅವಾಗ 300 rupees ಆ ರೇಂಜ್ ಅಲ್ಲಿ ಅವಾಗಿತ್ತು. ಈಗ ನೋಡಿದ್ರೆ ಒಂದು 425 ಆ ರೇಂಜ್ ಅಲ್ಲಿ ಇದೆ. ಎಷ್ಟು ವರ್ಷದಲ್ಲಿ? 3 ವರ್ಷ. 3 ವರ್ಷದಲ್ಲಿ 425. 300 ಇಂದ 125 ರೂಪಾಯಿ ಏರಿದೆ 3 ವರ್ಷದಲ್ಲಿ. ಸರಿ. ಇದೆ ಅಂತ ಹೇಳಿದ್ರು. ಸೊ ಏನೇನಿದೆ ಅಂತ ನೋಡಿದ್ರೆ, ಎಂಬೆಸಿ, ಮೈಂಡ್ ಸ್ಪೇಸ್, ಬ್ರೂಕ್ ಫೀಲ್ಡ್, ಇವ್ರು 3 ಜನಾನೇ ಇವತ್ತು ರಿಟರ್ನ್ ಎಷ್ಟು ಬರುತ್ತೆಪ್ಪ? ನಾನು ಇನ್ವೆಸ್ಟ್ ಮಾಡಿದೆ ಅಂದ್ರೆ ಇವತ್ತೇನ್ ವ್ಯಾಲ್ಯೂ, ಈ ವ್ಯಾಲ್ಯೂಗೆ ನಂಗೆ ಎಷ್ಟು ದುಡ್ಡು ಎವ್ರಿ ಇಯರ್ ಬರುತ್ತೆ ಅಷ್ಟೇನೆ. ಸೊ ಇದನ್ನೇ ನಾವು ಶೇರ್ ಕೂಡ ತಗೋಬಹುದಲ್ವಾ ಸರ್? ಶೇರ್ ಬೇರೆ, ಇದು ಬೇರೆ ಬಾಸ್. ಇದರಲ್ಲಿ ಕ್ಯಾಪಿಟಲ್ ಅಪ್ರಿಸಿಯೇಷನ್ ಇರೋದಿಲ್ಲ. ನಾನು ರಿಟರ್ನ್ ಅನ್ನೋ ಬೇಸಿಸ್ ಅಲ್ಲಿ ಕೇಳ್ತಾ ಇದ್ದೀನಿ. ರಿಟರ್ನ್ ಈ ಶೇರ್ ಅಲ್ಲಿ ಬಿಸ್ನೆಸ್ ಅಲ್ಲಿ ಕ್ಯಾಶ್ ಫ್ಲೋ ಬರುತ್ತೆ, ಪ್ರಾಫಿಟ್ಸು ಗ್ರೋ ಆಗುತ್ತೆ, ಬಿಸ್ನೆಸ್ ಗ್ರೋ ಆಗುತ್ತೆ. ಇವನೇನ್ ಮಾಡ್ತಾನೆ ಅಂತಂದ್ರೆ, ಒಬ್ಬ ಬಿಲ್ಡರು ತನ್ನ ಹತ್ರ ಮಾರಿರ್ತಾನೆ ರೇಟ್ ಹತ್ರ. ಎಂಬೆಸಿ ಏನು ಅಂತ ಬಿಲ್ಡರ್ ಎಂಬೆಸಿ ಏನು ರೇಟ್ ಹತ್ರ ಮಾರಿ ಬಾಡಿಗೆಗೆ ಬಿಟ್ಟು ರೇಟ್ ಮ್ಯಾನೇಜ್ ಮಾಡ್ತಾ ಇದೆ. ನಾರ್ಮಲ್ ಆಗಿ ಇದನ್ನ ನಾನು ಯಾಕೆ ನೋಡೋದಿಲ್ಲ ಅಂತ ಅಂದ್ರೆ, ಇಂಡಿಯಾದಲ್ಲಿ ಏನ್ ಮಾಡ್ತಾನೆ ಎಂಬೆಸಿ ಬಿಲ್ಡರು, ಅವನು ಪ್ರಾಫಿಟ್ ಮಾರ್ಜಿನ್ ಹೆವಿಯಾಗಿ ಬಿಲ್ಡಪ್ ಮಾಡಿ ರೀಚ್ ಹತ್ರ ಮಾರ್ಬಿಡ್ತಾನೆ. ಅದರಲ್ಲಿ ಚಿಪ್ಕೊಂಡೇ ಕೂತಿರ್ಬೇಕು. ಓಕೆ ಸರ್, ಫೈನ್. ಓಕೆ ಸರ್. ಇದು ನಾರ್ಮಲ್. ಇದು ನನಗೆ ಇದೆಯಾ ಇಲ್ವಾ ಗೊತ್ತಿಲ್ಲ. ಇಂಡಿಯಾದಲ್ಲಿ ಇಟ್ ಈಸ್ ನಾಟ್ ಪ್ರಾಫಿಟಬಲ್. ನಾನು ಹಲವು ವರ್ಷಕ್ಕೆ ಮುಂಚೆ ನೋಡಿದಾಗ 4% ರಿಟರ್ನ್ ಇತ್ತು. ಅದೇ ಐ ನಾಟ್ ಇಂಟ್ರೆಸ್ಟೆಡ್. ತುಂಬಾ ಜನ ಕೇಳಿದ್ರಿ, ಇಟ್ ಇಸ್ ಅಪ್ ಟು ಯು ಟು into it. 4% ಅಂದ್ರೆ ಅಲ್ಲಿ ರಿಯಲ್ ಎಸ್ಟೇಟ್ ಏರುತ್ತೆ ಏರಲ್ಲ ಅಂತಲ್ಲ, ನೋಡಿ ಮೈಕ್ರೋ ಮ್ಯಾನೇಜ್ ಮಾಡಿ ತಗೋಬಹುದು. ನಾನು ಆ ಹೋಮ್ ವರ್ಕ್ ನ ಮಾಡಿಲ್ಲ. ಇವು ಹೋಮ್ ವರ್ಕ್ ಮಾಡ್ಬಿಟ್ಟು ನಿಂಗೆ ಕರೆಕ್ಟ್ ಆಗಿದ್ರೆ ಕೊಳ್ಳಿ. ರೈಟ್ಸ್ ಬಗ್ಗೆ ತುಂಬಾ ದಿನದಿಂದ ಕೇಳಕ್ ಹೇಳಿದ್ರಿ, ಸಾರ್ ಹತ್ರ ಕೇಳಿದ್ರೆ ಮ್ಯೂಚುವಲ್ ಫಂಡ್ಸ್ ನ ಇಟ್ಟು ಅವ್ರ ಬಿಲ್ಡಿಂಗ್ ನ ತಗೊಂಡು ಬಾಡಿಗೆಗೆ ಬಿಟ್ಟು ಅವರು ಶೇರ್ ಮಾಡ್ಕೊಳ್ಳುವಂತದ್ದೇ ರೇಟ್ಸ್. ಓಕೆ ಸರ್, ಡನ್.